ಅಲ್ಲಿ ಪ್ರವಾಸದಲ್ಲಿರುವಂತಹ ಕನ್ನಡಿಗರೊಬ್ಬರು ಸಿಕ್ಕಿದ್ದಾರೆ, ಲೈನ್ ನಲ್ಲಿ ಇದ್ದಾರೆ. ವಿವೇಕ್ ಅನ್ನೋರು. ಸರ್ ನಮಸ್ತೆ. ನಮಸ್ತೆ ಸರ್ ಏನಾಯ್ತು ಸರ್ ಸ್ಪಾಟ್ ಅಲ್ಲಿ? ನೀವೆಲ್ಲಿದ್ರಿ ಆಗ? ಇಲ್ಲ, ನಾವು ಆಕ್ಚುಲಿ ಇವತ್ತು ಅಲ್ಲಿ ಪುಲ್ವಾಮಾ ಹೋಗೋದು ಅಂತ ಪ್ಲಾನ್ ಆಗಿತ್ತು ನಮ್ದು ಟ್ರಿಪ್ ಪ್ರಕಾರ. ಓಕೆ. ಬಟ್ ಇವತ್ತು ನಾವು ಯಾಕೋ ಏನ್ ಮನಸ್ಸು ಚೇಂಜ್ ಆಯ್ತೋ ಗೊತ್ತಿಲ್ಲ, ದೇವ್ರ ದಯೆ ಅನ್ಸುತ್ತೆ, ನಾವು ಅಲ್ಲಿರೋದು ಬೇಡ ಆಗಿತ್ತೋ ಏನೋ. ಹಾಗಾಗಿ ನಾವು ತೀತ್ವಾಲ್ ಅಂತ ಶಾರದಾ ದೇವಸ್ಥಾನ ಆಗಿದೆಯಲ್ಲ, ಶೃಂಗೇರಿ ಗುರುಗಳು ಇದ್ ಮಾಡಿ, ಸೊ ಅಲ್ಲಿಗೆ ಹೋಗೋದು ಅಂತ ಪ್ಲಾನ್ ಡಿಸೈಡ್ ಮಾಡಿ ಇವತ್ತು ಅಲ್ಲಿಗೆ ಚೇಂಜ್ ಮಾಡ್ಕೊಂಡ್ವಿ. ಹಾಗಾಗಿ ನಾವು ಆ ಕಡೆ ಹೋಗೋದು ತಪ್ಪದು, ದೇವ್ರ ದಯೆ ಇವತ್ತು ಹೋಗಿ ಇವಾಗ ವಾಪಸ್ ಬರ್ತಾ ಇದೀವಿ ಶ್ರೀನಗರ್ಗೆ. ನೀವು ಎಷ್ಟು ಜನ ಬಂದಿದ್ರಿ ಸರ್? ನಿಮ್ಮ ಕುಟುಂಬದವರು? ನಾವು 5 ಜನ ಬಂದಿದ್ವಿ ಸರ್. 5 ಜನ. ನಿಮ್ಗೆಲ್ಲ ಯಾರಾದ್ರೂ ಭೇಟಿ ಆಗಿದ್ದವ್ರು ಯಾರಾದ್ರೂ ಹೋಗಿದ್ರ ಆ ಕಡೆ, ಪಹಲ್ಗಾಮ್ ಕಡೆ? ಇಲ್ಲ, ಆ ಕಡೆ ಇವತ್ತು ನಾವು ಉಳ್ಕೊಂಡಿರೋ ಕಡೆ ಒಬ್ರು ಹೋಗೋರಿದ್ರು. ಅವರು ಇವಾಗ ನಾವು ಹೋದ್ಮೇಲೆ ಅವ್ರನ್ನ ನಾವು ಭೇಟಿ ಆಗ್ಬೇಕು. ಅವ್ರು ಕನ್ನಡದವರೇನೆ, ಒಂದು ದೊಡ್ಡ ಗ್ರೂಪ್ ಬಂದಿದ್ರು, ಒಂದು 14 ಜನ ಬಂದಿದ್ರು. ಅವ್ರನ್ನ ಈಗ ಇನ್ನ ಹೋಗಿ ನಾವ್ ಅಲ್ಲಿ ಹೋದ್ಮೇಲೆ ಭೇಟಿ ಆಗ್ಬೇಕು, ಆಮೇಲೆ ಅವಾಗ ಗೊತ್ತಾಗತ್ತೆ. ಅವ್ರೇನಾರು ಆ ಕಡೆ ಹೋಗೋದ್ ಪ್ಲಾನ್ ಇತ್ತ ಏನು ವಿಚಾರಿಸಿರ್ಲಿಲ್ಲ ನಾವು. ಬಟ್ ಅವರು ಎಲ್ಲ ಒಟ್ಟು ಇದೇ ತರ ಟೂರಿಸ್ಟ್ ಹೋಗೋದ್ರಿಂದ ಬಹುಶಃ ಅವ್ರು ಯಾರು ಆ ಕಡೆ ಹೋಗಿರ್ಬೋದೇನೋ ನೋಡ್ಬೇಕು ಸರ್. ಈ ಅಟ್ಯಾಕ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಯಾರು ಹೇಳಿದ್ರು ನಿಮ್ಗೆ? ನಮ್ಗೆ ನಮ್ಮ ಪತ್ರಕರ್ತರೊಬ್ರು ಮಂಜುನಾಥ್ ಶರ್ಮಾ ಅಂತ ನಮ್ಗೆ ಪರಿಚಯ ಇದ್ದಾರೆ, ಅವರು ನಮಗೆ ತಿಳಿಸಿದ್ರು. ಆಮೇಲೆ ನನ್ನ ಫ್ರೆಂಡ್ ಒಬ್ರು ಆರ್ಮಿನಲ್ಲಿ ಇದ್ರು, ರಿಟೈರ್ ಆಗಿದ್ರು. ಅವ್ರಿಗೆ ಥ್ರೂ ಕಾಂಟ್ಯಾಕ್ಟ್ ಹೆಂಗ ಗೊತ್ತಾಗಿದೆ. ಅವರು ತಕ್ಷಣ ಹಂಗ ಮಾಡಿ ನಾವು ಸೇಫ್ ಆಗಿದೀವ, ಹಿಂಗಾಗಿದೆ ಅಲ್ಲಿ ಅಂತೆಲ್ಲ ಮಾತಾಡಿದ್ರು. ಹಾಗಾಗಿ ಆತರ ಒಂದ್ 2-3 ಕಡೆಯಿಂದ ವಿಚಾರ ಗೊತ್ತಾಯ್ತು. ಓಕೆ. ನಿಮ್ಗೇನಾದ್ರೂ ಸೂಚನೆ ಬಂದಿದ್ಯಾ ಅಲ್ಲಿನ ಏನು ಅಧಿಕಾರಿಗಳಿಂದ, ನೀವೆಲ್ಲೂ ಹೋಗ್ಬೇಡಿ ಹೊರಗಡೆ, ಇಲ್ಲೇ ಇರಿ ಅಂತೇಳಿ? ಸದ್ಯಕ್ಕೇನು ಬಂದಿಲ್ಲ ಸರ್. ನಾವು ಅದೇ ಈಗ ನಾವು ಶ್ರೀನಗರ್ ರೀಚ್ ಆದ್ಮೇಲೆ ನನಗೆ ಮಿಕ್ಕಿದ ಏನಾರು ನಾವು ಉಳ್ಕೊಂಡಿರೋ ಜಾಗದಲ್ಲಿ ಏನಾರು ಆ ತರದ ಏನಾರು ಸ್ಪೆಸಿಫಿಕ್ ಆಗಿದ್ರೆ ಹೇಳ್ತಾರೆ. ಈಗ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀರಿ ಸರ್ ನೀವು? ನಾವೀಗ ಇದ್ರ ಹತ್ರ ಸೋಪೋರ್ ಅಂತ ಜಾಗದಲ್ಲಿದ್ದೀವಿ. ಬಾರಾಮುಲ್ಲಾ ಇಂದ ವಾಪಸ್ ಶ್ರೀನಗರ್ ಕಡೆಗೆ ಬರ್ತಾ ಇದ್ವಿ. ಓಕೆ. ನೀವು ಸ್ಟೇ ಆಗಿದ್ದು ಶ್ರೀನಗರದಲ್ಲೇನೆ? ಶ್ರೀನಗರಲ್ಲಿ ಸ್ಟೇ ಆಗಿರೋದು. ಓಕೆ. ಯಾಕಂದ್ರೆ ಒಂದು ಸೂಚನೆ ಬರ್ತಾ ಇತ್ತು, ಯಾರು ಕೂಡ ಹೋಟೆಲ್ ನಿಂದ ಹೊರಗೆ ಬಡಬೇಡಿ, ಬೇರೆ ಎಲ್ಲೋ ಕಡೆ ಹೋಗ್ಬೇಡಿ, ಅಲ್ಲೇ ಇರಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಈ ಮಾಹಿತಿ ನಮ್ಗೆ ಗೊತ್ತಿದ್ದವರು ಒಬ್ರು, ಅವ್ರಿಗೆ ಹಂಗೆ ಆಯ್ತು. ಅವ್ರು ಇವತ್ತು ಫ್ಲೈಟ್ ಹೋಗೋರಿದ್ರು ಲೇಟ್ ಆಗಿ, ಬಟ್ ಅವ್ರನ್ನ ಬೇಗ ಖಾಲಿ ಮಾಡಿಸಿ ಪಾಪ ಕಳಿಸಿದ್ದಾರೆ. ಸೊ ಆತರ ಎಲ್ಲ ಪರಿಸ್ಥಿತಿ ಆಗಿದೆ ಸರ್. ಹೌದು, ನಾವು ಕೇಳ್ಪಟ್ಟಿದ್ದೀವಿ. ಅದೊಂದು ಇವತ್ತು ವಿಚಾರ ಗೊತ್ತಾಯ್ತು. ಯಾವಾಗ ಬಂದ್ರಿ ಸರ್ ನೀವು ಈ ಕಡೆ ಟ್ರಿಪ್ಗೆ ಅಂತ ಹೇಳಿ? ಯಾವಾಗ ಬಂದಿದ್ದು, ಇವತ್ತಾ ಅಥವಾ? ನಾವು 19ನೇ ತಾರೀಕು ಬಂದಿದ್ದು ಸರ್, ಮೊನ್ನೆ ಏಪ್ರಿಲ್ 19ಕ್ಕೆ. ಅವಾಗ ಅಲ್ಲೆಲ್ಲ ಜಮ್ಮುನಲ್ಲೆಲ್ಲ ಇದಾಗಿತ್ತಲ್ಲ, ಪೂರಾ ಲ್ಯಾಂಡ್ ಸ್ಲೈಡ್ ಆಗಿ ಮಳೆ ಆಗಿ, ಸೊ ಆಗ್ಲೇ ಬಂದಿದ್ ನಾವು. ಅವಾಗಿಂದನು ಪ್ರವಾಸ ಪ್ಲಾನ್ ಮಾಡ್ಕೊಂಡಿದ್ರಿ ಅಂದ್ರೆ ಇನ್ನ ಎಷ್ಟು ದಿನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಿ ನೀವು ಸರ್? ನಾವು ಇನ್ನೂ ಒಂದು 7-8 ಡೇಸ್ ಇರ್ತೀವಿ ಸರ್ ಇಲ್ಲೇ ಶ್ರೀನಗರಿಂದ. ಇನ್ ಮುಂದಕ್ಕೆ ನಾವು ಲೇ ಲದ್ದಾಖ್ ಆ ಕಡೆ ಹೋಗೋ ಪ್ಲಾನ್ ಇದೆ. ಓಕೆ. ನೋಡ್ಕೊಳ್ಳಿ ಸರ್, ಯಾಕಂದ್ರೆ ಅಧಿಕಾರಿಗಳು ಏನ್ ಮಾಹಿತಿ ಕೊಡ್ತಾರೆ ಅದನ್ನ ಫಾಲೋ ಅಪ್ ಮಾಡಿ, ಸ್ವಲ್ಪ ಹುಷಾರಾಗಿರಿ. ಏನೇ ಇದ್ರು ನಾವು ನಿಮ್ ಜೊತೆಗೆ ಇರ್ತೀವಿ. ಏನಾದ್ರು ಸಮಸ್ಯೆ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ಸರ್. ಎಸ್ ಖಂಡಿತ ಸರ್. ಓಕೆ. ನಿಮ್ ಜೊತೆ ಇನ್ನ 5 ಜನ ಇದಾರೆ ಅಲ್ವಾ? ಹೌದು ಸರ್, ಹೌದು. ಎಲ್ಲ ಫ್ಯಾಮಿಲಿನಾ ಫ್ರೆಂಡ್ಸಾ ಸರ್? ಫ್ಯಾಮಿಲಿ. ಓಕೆ. ನೋಡಿ ಸರ್, ನಾನು ಅಪ್ಡೇಟ್ ತಗೋತೀನಿ ಮತ್ತೆ ನಿಮ್ಮ ಹತ್ರ. ಏನೇ ಇದ್ರು ದಯವಿಟ್ಟು ಕಾಲ್ ಮಾಡಿ, ಏನೇ ಸಮಸ್ಯೆ ಇದ್ರು ಕಾಲ್ ಮಾಡಿ, ನಾವು ನಿಮ್ಮ ಹತ್ರ ಮಾತಾಡಿ ಫಾಲೋ ಅಪ್ ಮಾಡ್ಕೊಂತೀವಿ ಸರ್. ಥ್ಯಾಂಕ್ ಯು. ನಿಜಕ್ಕೂ ಇವತ್ತು ನಡೆದಿದ್ದು ಘೋರ ಭೀಭತ್ಸ್ಯ. ಈ ರಕ್ತ ಪಿಪಾಸುಗಳು ಏನ್ ಪ್ಲಾನ್ ಇಟ್ಕೊಂಡು ಬಂದಿದ್ರೋ ಗೊತ್ತಿಲ್ಲ, ಬಟ್ ಅಲ್ಲಿ ಬಂದಿದಂತಹ ನವ ವಿವಾಹಿತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ, ಅದರಲ್ಲೂ ಪುರುಷರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಈ ಒಂದು ದಾಳಿಯಲ್ಲಿ ನಮ್ಮ ಕನ್ನಡಿಗ ಶಿವಮೊಗ್ಗದ ಮೂಲದ ಮಂಜುನಾಥ್ ಸಾವನ್ನಪ್ಪಿದ್ರು. ಈಗ ಅವರ ನಿವಾಸಕ್ಕೆ ಸಂಸದ BY ರಾಘವೇಂದ್ರ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಅದರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅವರ ಜೊತೆಗೆ ಸ್ಥಳೀಯ ನಾಯಕರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತೆ ಕೆಲಸಗಳಾಗಿದ್ದಾವೆ. ಏನೇನಾಗಿದೆ, ಜೊತೆಗೆ ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ನಾವು ಇರ್ತೀವಿ, ನಿಮ್ಮ ಮಗಳು ಜೊತೆಗೆ ಮೊಮ್ಮಗ ಹಾಗೆ ಪುತ್ರನ ಶವವನ್ನು ಕರೆತರುವ ಕೆಲಸಗಳಾಗುತ್ತೆ ಅಂತ ಸಮಾಧಾನ ಪಡಿಸಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಗಂಡ ಹೆಂಡತಿ ಮಗ ಸೆಕೆಂಡ್ PUC ಹೋಗಿದ್ದು. ನನ್ನ ಅಣ್ಣ ಕಸಿನ್, ಚಿಕ್ಕಮ್ಮ, ನನ್ನ ದೊಡ್ಡಮ್ಮನ ಮಗ, ರಿಯಲ್ ಎಸ್ಟೇಟ್. ಗಂಡ ಹೆಂಡತಿ ಮಗು ಹೋಗಿದ್ದು. ದೊಡ್ಡಮ್ಮಂಗೆ ಇಂಜೂರ್ ಆಗಿದ್ದಾರೆ. ನಮ್ಮ ಮಂಜಣ್ಣಂಗೆ ತಂಗಿ ರೂಪ ಅಂತ ಅವ್ರು ಬರ್ತಾರೆ, ಪ್ರಭಾವ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ತಂಗಿ ರೂಪ ಅಂತ ಬರ್ತಾರೆ, ತಿರುಪಳ್ಳಿಯಿಂದ ಬರ್ತಾ ಇದ್ದಾರೆ. 5 ದಿವಸ ಆಯ್ತು, ಇನ್ನೇನು 2-3 ದಿವಸ ವಾಪಸ್ ಬರೋದು. ಗಂಡ ಹೆಂಡತಿ ಮಗ ಶೂಟ್ ಔಟ್ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ನೀವೆಲ್ಲ ನ್ಯೂಸಿಗೆ ಬಂದ್ಬಿಡತ್ತೆ, ನಮ್ ದೊಡ್ಡಮ್ಮಂಗೆ ಗೊತ್ತಾಗ್ಬಿಡತ್ತೆ. ನಮ್ಗೆ ಟೆನ್ಷನ್ ಆಗ್ತಿರೋದು. ನೋಡ್ಬೇಕು ಹೇಗೆ, ಏನು ನಮಗೂ ಗೊತ್ತಾಗ್ತಿಲ್ಲ. ಏನು ಟ್ರೈ ಮಾಡ್ತಾ ಇದೀವಿ. ತುಂಬಾ ಬೆಳಿಗ್ಗೆ ಎಲ್ಲ ನಮ್ಮ ಸೋದರ ಮಾವನ ಹತ್ರ ಮಾತಾಡಿದಾರೆ ಮಂಜಣ್ಣ. ನಮ್ಮ ಮಾವನ್ ಆನಿವರ್ಸರಿ ವಿಶ್ ಮಾಡಕ್ ಮಾಡಿದ್ದಾರೆ.
2:30 ಮೇಲೆ ಆಗಿರೋ ಘಟನೆಗಳಿಗೆಲ್ಲ ಮಾಡಿದ್ವಿ. ಅವಳು ಹೇಳೋ ಪ್ರಕಾರ ಹೋಗಿ ತೀರ್ಕೊಂಡ್ರು ಅಂತಾನೆ ಹೇಳಿದ್ಲು ಅವಳು. ಬಟ್ ಯಾರೋ ಸಂತೋಷ್ ಅನ್ನೋರು ಯಾರೋ IV ಅವರು ಇಲ್ಲ ಇಂಜೂರ್ ಆಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದ್ರು. ಆಮೇಲಿನ ವಿಷಯ ನಮ್ಗೆ